ನಮಸ್ಕಾರ ಬೆಂಗಳೂರು ಕರ್ನಾಟಕ ಪ್ರಿಯರಿಗೆ ಸ್ವಾಗತ. ಎಷ್ಟೆಷ್ಟೋ ದೊಡ್ಡ ರೆಸ್ಟೋರೆಂಟ್ಗೆ ಹೋಗಿ ಪಿಜ್ಜಾ ಬರ್ಗರ್ ಎಲ್ಲ ತಿಂದಿರ್ತೀರಾ. ಇಲ್ಲೊಂದ್ಸತಿ ಬಂದು ಟ್ರೈ ಮಾಡಿ ಯಾವುದು ಅಂತ ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ದರ್ಶನ್ ಫುಡ್ ಟಿವಿ ಚಾನಲ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ತಾರೆ. ಯಾವ್ದಿದು ಕೆಫೆ ಅಂದರೆ ಪಿಜ್ಜಾ ಬೇಕ್ ಹೌಸ್ ಅಂತ. ಇವರು ಸ್ಟಾರ್ಟ್ ಮಾಡ್ಕೊಂಬಂದು ಸುಮಾರು 3 ತಿಂಗಳಿಂದ ಸ್ಟಾರ್ಟ್ ಮಾಡ್ಕೊಂಬಂದವ್ರೆ. ಇವ್ರದ್ದು ಆ್ಯಂಬಿಯನ್ಸ್ ಮಾತ್ರ ಸೂಪರ್ ಆಗಿ ಫ್ಯಾಂಟಾಸ್ಟಿಕ್ ಆಗಿದೆ. IT ಕಂಪ್ನಿ ಬಿಟ್ಬಿಟ್ಟು ಇವರು ಮುಂಚೆ ಬೇರೆ ವರ್ಕ್ ಮಾಡ್ತಾಯಿದ್ರು. ಇವಾಗ 3 ತಿಂಗಳಿಂದ ಸ್ಟಾರ್ಟ್ ಮಾಡಿದ್ದಾರೆ ಪಿಜ್ಜಾ ಬೇಕ್ ಹೌಸ್ ಅಂತ. ಈ ಪಿಜ್ಜಾ ಬೇಕ್ ಹೌಸ್ ಮಾಲೀಕರಾದಂಥ ರಾಘವೇಂದ್ರ ಅನ್ನೋರು ಈ ಪಿಜ್ಜಾ ಸ್ಟಾರ್ಟ್ನ ಮಾಡ್ಕೊಂಬಂದವ್ರೆ. ಇವ್ರದ್ದು ಟೈಮಿಂಗ್ಸ್ ಏನಂದರೆ ಬೆಳಗ್ಗೆ 11 ಗಂಟೆಯಿಂದ ರಾತ್ರಿ 12 ಗಂಟೆ ತನಕ ಓಪನ್ ಇರುತ್ತೆ. ಎಲ್ಲ ಝೊಮ್ಯಾಟೊ ಸ್ವಿಗ್ಗಿ ಆರ್ಡರ್ಸ್ ಕೂಡ ಇವ್ರದ್ದು ಅವೈಲಬಲ್ ಇದೆ. ಎಲ್ಲ ಥರ ಪಿಜ್ಜಾಯಿಂದ ಹಿಡಿದು ಬರ್ಗರು, ಫ್ರೆಂಚ್ ಫ್ರೈಸು, ಮೊಜಿಟೋಸ್ ಪ್ರತಿಯೊಂದು ಐಟಮ್ಸ್ ಕೂಡ ಸಖತ್ತಾಗಿದೆ. ನಾನು ಇಲ್ಲೊಂದ್ಸತಿ ಬಂದು ಟ್ರೈ ಮಾಡಿದೆ, ಸಖತ್ತಾಗಿತ್ತು. ಇವ್ರದ್ದು ಅಡ್ರೆಸ್ ಎಲ್ಲಿ ಬರುತ್ತೆ ಅಂದರೆ ಈ ಅಡ್ರೆಸ್ನ ನೋಟ್ ಮಾಡ್ಕೊಳ್ಳಿ. ಅತ್ತಿಗುಪ್ಪೆ, ವಿಜಯನಗರ, 414 ಮೇನ್ ರೋಡು. ಇವ್ರದ್ದು ಬಜೆಟ್ ಎಲ್ಲ ಫ್ರೆಂಡ್ಲಿ ಬಜೆಟ್ ಪ್ರೈಸು. ಇವರು ಎಲ್ಲ ಐಟಮ್ ಮಾಡೋದಕ್ಕೆ ಆಲ್ ಬ್ರ್ಯಾಂಡೆಡ್ ಐಟಮ್ಸ್ ಮಾತ್ರ ಯೂಸ್ ಮಾಡೋದು. ಎಲ್ಲ ಕ್ವಾಲಿಟಿ ಐಟಮ್ಸೇ ಹಾಕಿ ಯೂಸ್ ಮಾಡ್ತಾರೆ. ಅದರಲ್ಲೂ ಬಜೆಟ್ ಫ್ರೆಂಡ್ಲಿ ಪ್ರೈಸು. ನಿಮ್ಗೆ ಯಾವ್ದು ಆರ್ಡರ್ ಬೇಕು ಕೆಳಗಡೆ ಇರೋ ನಂಬರ್ ಇದೆ. ಇದೇ ಥರ ಹೆಚ್ಚು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಯೂಟ್ಯೂಬ್ ಚಾನಲ್. ನಿಮ್ಮ ಹೆಸರು? ರಾಘವೇಂದ್ರ. ಎಷ್ಟು ದಿನದಿಂದ ಸ್ಟಾರ್ಟ್ ಮಾಡಿದ್ದಾರೆ ಸರ್? ಈ ರೈಟೇಲ್ ಔಟ್ಲೆಟ್ ಶುರುವಾಗಿ 3 ಮಂತ್ಸ್ ಆಯ್ತು. ಇದಕ್ಕೆ ಮುಂಚೆ 2 years ಇಂದ ಕ್ಲೌಡ್ ಕಿಚನ್ ಇತ್ತು ನಮ್ದು. ಸರ್ ನಿಮ್ಮ ಶಾಪ್ ನೇಮು? ಪಿಜ್ಜಾ ಬೇಕ್ ಹೌಸ್. ಸರ್ ಇಲ್ಲಿ ಜಾಸ್ತಿ ಕಸ್ಟಮರ್ ಏನು ರೆಕಮೆಂಡ್ ಮಾಡ್ತಾರೆ? ಪಿಜ್ಜಾ ಮತ್ತೆ ಮಿಲ್ಕ್ ಶೇಕ್. ಮುಂಚೆ ಏನು ವರ್ಕ್ ಸರ್ ನಿಮ್ದಿದ್ದು? IT ಪ್ರೊಫೆಷನಲ್. ಮತ್ತೆ ಯಾಕೆ ಇದು ಮಾಡ್ಲೇಬೇಕಂತ ಅನಿಸ್ತು ನಿಮ್ಗೆ ಇಲ್ಲಿ? ಫುಡ್ ಮೇಲೆ ಇದ್ದ ಲವ್. ಓಕೆ ಸರ್, ಥ್ಯಾಂಕ್ ಯು ಸರ್. ಸರ್ ನಿಮ್ದು ಪಿಜ್ಜಾ ಬೇಕ್ ಹೌಸ್ ಟೈಮಿಂಗ್ಸ್ ಏನು? ಮಾರ್ನಿಂಗ್ 11 o'clock ಇಂದ. ಅಡ್ರೆಸ್ ಎಲ್ಲಿ ಬರುತ್ತೆ? ಅತ್ತಿಗುಪ್ಪೆ 14 P ಕ್ರಾಸ್. ಥ್ಯಾಂಕ್ ಯು ಸರ್. ಇಲ್ಲಿ ಎಷ್ಟು ದಿನದಿಂದ ಬರ್ತಾ ಇದ್ದೀರಾ? ಫಸ್ಟ್ ಟೈಮ್ ಬರ್ತೇನೆ ನಾನು. ಟೇಸ್ಟ್ ಎಲ್ಲ ಹೆಂಗಿದೆ ಸರ್? ತುಂಬಾನೇ ಚೆನ್ನಾಗಿದೆ. ನೆಕ್ಸ್ಟ್ ಟೈಮ್ ಇಲ್ಲೇ ಬರಬೇಕು ಅಂತ. ಹೆಂಗಿದೆ ಕಾರ್ನ್ ಪಿಜ್ಜಾ? ತುಂಬಾ ಸೂಪರ್ ಆಗಿದೆ. ಮತ್ತೆ ಇಲ್ಲಿಗೆ ಬರ್ತೀರಾ ಸರ್? ಖಂಡಿತ. ಥ್ಯಾಂಕ್ ಯು ಸರ್. ನಾನಿಲ್ಲಿ ಏನೇನು ತಗೊಂಡೆ ಅಂದರೆ ವೆಜ್ ಬರ್ಗರ್ ಮಾತ್ರ ಸೂಪರ್ ಆಗಿತ್ತು, ಅಲ್ಟಿಮೇಟ್ ಆಗಿತ್ತು, ಟೇಸ್ಟ್ ಆಗಿತ್ತು. ಚೀಸ್ ಎಲ್ಲ ಮೆಲ್ಟ್ ಆಗಿತ್ತು. ನೆಕ್ಸ್ಟ್ ನಾನೇನು ತಗೊಂಡೆ ತಂದೂರಿ ಪಿಜ್ಜಾ ಅಂತ. ತಂದೂರಿ ಪಿಜ್ಜಾ ಕೂಡ ಚೀಸ್ ಮಾತ್ರ ಫುಲ್ಲು ಲೋಡೆಡ್ ಆಗಿತ್ತು. ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿತ್ತು. ನಾನಂತೂ ಟೇಸ್ಟ್ಗೆ ಫಿದಾಗಿ ಕಳೆದೋಗ್ಬಿಟ್ಟೆ. ಲಾಸ್ಟಲ್ಲಿ ನಾನು ಮೊಜಿಟೋಸ್ ತಗೊಂಡೆ. ಮೊಜಿಟೋಸ್ನಲ್ಲಿ ಇದರಲ್ಲಿಂದ ಎಂಡ್ ಅಪ್ ಮಾಡಿದೆ. ಇದೇ ಥರ ನನ್ನ ಚಾನಲ್ ಹೆಚ್ಚು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ತಾರೆ ಯೂಟ್ಯೂಬ್ನ ಪ್ಲೀಸ್ ದಯವಿಟ್ಟು.